ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಶುಕ್ರವಾರ. ಸೊ ಹೊಸ ಮನೆಯಲ್ಲಿ ಹಾಲುಗ್ಸೋಣ ಅಂತ ಇವತ್ತು ಚೆನ್ನಾಗಿದೆ ಅಂತ ಅಂದರು. ಹಾಗಾಗಿ ಹೋಗಿ ಹಾಲುಗ್ಸ್ ಬಂದ್ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಧೃತಿ ಇನ್ನೂ ಮಲಗಿದ್ದಾಳೆ. ಅವಳು ಹೇಳೋ ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಆಮೇಲೆ ಅವಳನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಭರತ್ ಕೂಡ ರೆಡಿ ಆಗ್ತಾರೆ. ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಬೇಗ ಹೋಗಿ ಹಾಲುಗ್ಸ್ ಬಂದ್ಬಿಡೋಣ ಅಂತ ಇವಾಗ ರೆಡಿ ಆಗ್ತಾ ಇದ್ದೀವಿ. ಸೊ ಈ ಬೆಂಗಳೂರಲ್ಲಿ ಮನೆ ಹುಡ್ಕೋದೆ ದೊಡ್ಡ ಕಷ್ಟ ಹೇಳಿ. ಅದು ನಮಗೆ ಫೆಸಿಲಿಟೀಸ್ ಇರೋ ಅಂತ ಮನೆ ಹುಡುಕ್ಬೇಕು. ಎಲ್ಲಾವುದು ಪರ್ಫೆಕ್ಟ್ ಆಗಿ ನಮಗೆ ಹತ್ರನೇ ಇರಬೇಕು, ಬಸ್ ಸ್ಟ್ಯಾಂಡ್ ಹತ್ರ ಇರಬೇಕು, ಮೆಟ್ರೋ ಸ್ಟೇಷನ್ ಹತ್ರ ಇರಬೇಕು ಅಂತ ಮನೆ ಹುಡುಕ್ಬೇಕು ಅಂತಂದರೆ ಅದಂತೂ ಇನ್ನೂ ದೊಡ್ಡ ಕಷ್ಟ. ಸೊ ಈ ರೀತಿ ನೀವು ಕೂಡ ಥಿಂಕ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇಲ್ಲಿ ಏನ್ ಮಾಡ್ತಿದ್ದೀರಾ? ಓಕೆ, ಇನ್ನು ತುಂಬ ಪ್ಯಾಕಿಂಗ್ ಕೆಲಸ ಎಲ್ಲ ಇದೆ. ಅಲ್ಲಿಂದ ಬಂದಮೇಲೆ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಬನ್ನಿ ಈಗ ಹೋಗಿ ಆ ಮನೇಲಿ ಹಾಲುಗ್ಸ್ ಬರೋಣ. ಅದು ಎಷ್ಟು ಬೇಗ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟೇ ಆಗ್ಬಿಡುತ್ತೆ. ಸೊ ಅದು ಈ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಅವ್ರ ಪಯ್ಯ ಕೇಳ್ಕೊಂಡು ರೆಡಿ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ನಮಗೆ ಒಂದು ದೊಡ್ಡ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಸೊ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ತುಂಬ ಸಾಮಾನು ಇತ್ತು, ಹಾಗಾಗಿ ನಾನು ಆಟೋದಲ್ಲಿ ಹೋಗ್ತಿದ್ದೀನಿ. ಭರತ್ ಮತ್ತೆ ಧೃತಿ ಗಾಡೀಲಿ ಬರ್ತಾ ಇದ್ದಾರೆ. ಸೊ ಬಂದ್ವಿ. ಬರೋ ಅಷ್ಟೊತ್ತಿಗೆ 8 ಆಗೋಗ್ಬಿಟ್ಟಿತ್ತು. ಸೊ ಬಂದು ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ಇವಾಗ ಬಾಗಿಲು ಸಾರಿಸಿ ರಂಗೋಲಿನ ಹಾಕೊತಾ ಇದ್ದೀನಿ. ಬಾಗಿಲು ಸಾರಿಸಿ ರಂಗೋಲಿ ಇಟ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂ ಇಟ್ಟು ಅಲಂಕಾರ ಮಾಡಿ ಇವಾಗ ದೇವ್ರ ದೀಪ ಹಚ್ಕೊಂಡು ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ. ದೇವ್ರ ಪೂಜೆ ಮಾಡಿದ್ಮೇಲೆ ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ಆರತಿನೂ ಮಾಡ್ಬಿಡೋಣ ಅಂತ ಅವಳ ಜೊತೆ ನಾನು ಕೂಡ ಇಬ್ರು ಸೇರಿ ಆರತಿನ ಮಾಡಿದ್ವಿ. ಈ ರೀತಿ ಚಿಕ್ಕವರಿದ್ದಾಗಿಂದನೂ ನಮ್ಮ ಅಜ್ಜಿ ನಮ್ಗೆ ಪೂಜೆ ಆಗಿರ್ಬೋದು, ಯಾವ್ದಾದ್ರು ತುಂಬಾ ವಿಷಯಗಳನ್ನ ನಮ್ಮ ಅಜ್ಜಿಯಿಂದ ನಾವು ಕಲ್ತ್ಕೊಂಡಿದೀವಿ. ಸೊ ಹಾಗಾಗಿ ನಾನು ಈಗ ಚಿಕ್ಕವರಿದ್ದಾಗಿಂದಾನೆ ನಾವು ಹೇಗೆ ಕಲ್ತಿದ್ವಿ ಅದೇ ರೀತಿ ಧೃತಿನೂ ಕೂಡ ಕಲ್ತ್ಕೊಳ್ಳಿ ಅಂತ ಒಂದು ಪುಟ್ಟ ಆಸೆ. ಹಾಗಾಗಿ ಅವಳಿಗೂ ಕೂಡ ಅವಳಿಗೆ ಈ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೆ. ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಇವಾಗ ಹಾಲು ಉಗ್ಸೋದಕ್ಕೆ ಎಲ್ಲದನ್ನು ರೆಡಿ ಮಾಡಬೇಕಿತ್ತು. ಸೊ ನನಗೆ ನಾರ್ಮಲ್ ಗ್ಯಾಸ್ಗಿಂತ ಈ ರೀತಿ ಸಿಲಿಂಡರ್ ಗ್ಯಾಸ್ಗಳದ್ದು ಬರುತ್ತಲ್ವ, ಸೊ ಈ ರೀತಿ ಗ್ಯಾಸ್ಗಳು ನಂಗೆ ತುಂಬ ಭಯ ಆಗುತ್ತೆ. ಹಾಗಾಗಿ ಆನ್ ಮಾಡೋದಕ್ಕೆಲ್ಲ ಹಾಗಾಗಿ ಭರತ್ನ ಹೆಲ್ಪ್ ತಗೊಂಡು ಇದನ್ನ ಮಾಡ್ತಾ ಇದ್ದೀನಿ. ಈಗ ಹಾಲುಗ್ಸಿದ ಕೆಲಸ ಎಲ್ಲ ಆಯ್ತು. ಸೊ ಅದಾದ್ಮೇಲೆ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಕೂಡ ಇತ್ತು. ಹಾಗಾಗಿ ಮನೆಗ್ ಬಂದು ಧೃತಿನ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗ್ ಬಂದು ಬಟ್ಟೆ ರಾಶಿಗಳು ನನ್ನದು ಹೆಂಗ್ ತುಂಬಿದೀನೋ ನನ್ಗೆ ಗೊತ್ತು. ಸೊ ಹಾಗಾಗಿ ಅದನ್ನ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಅದನ್ನ ಮಾಡ್ಕೊತಾ ಇದ್ದೀನಿ. ಮನೆ ಹುಡ್ಕೋದು ಎಷ್ಟು ಕಷ್ಟನೋ, ಸೊ ಅದೇ ರೀತಿ ಪ್ಯಾಕಿಂಗ್ ಮಾಡೋದಂತೂ ಡಬಲ್ ಕಷ್ಟ. ಸೊ ನನ್ಗಂತೂ ಧೃತಿನ ಇಟ್ಕೊಂಡು ಅದು ಹೆಂಗ್ ಮಾಡಿದ್ನೋ ನನ್ಗೆ ಗೊತ್ತು. ಸೊ ಇದೆಲ್ಲ ಆದ್ಮೇಲೆ ಅಮ್ಮನೂ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋಷ್ಟೊತ್ತಿಗೆ ಅವ್ರಿಗೆ ಎಲ್ಲದನ್ನು ಅವ್ರಿಗೆ ಬಿಟ್ಟರೆ ಚೆನ್ನಾಗಿರಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಮಾಡೋಣ ಅಂತ ಫಸ್ಟ್ ಬಟ್ಟೆಯಿಂದ ಮಾಡೋಣ ಅಂತ ಅದನ್ನು ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಅವತ್ತಿನ ದಿನ ಮತ್ತೆ ಪ್ಯಾಕಿಂಗ್ ಇಂದೆಲ್ಲ ಮಾಡಕ್ ಆಗ್ಲಿಲ್ಲ. ಇದು ನೆಕ್ಸ್ಟ್ ಡೇ ಇದು.
ಸೊ ನೋ ಬ್ರೋಕರ್ಗೆ ಹೇಳಿದ್ವಿ. ಸೊ ನಮಗಾಗೋ ಅಷ್ಟು ಎಷ್ಟು ಮಾಡ್ಬೋದು ಅಷ್ಟು ಮಾಡಿ, ಮಿಕ್ಕಿದ ದೊಡ್ಡದೆಲ್ಲ ನೋ ಬ್ರೋಕರ್ಗೆ ಹೇಳಿದ್ವಿ. ಸೊ ಪ್ಯಾಕರ್ಸ್ ಅಂಡ್ ಮೂವರ್ಸ್ಗೆ. ಸೊ ಅವ್ರು ಬಂದು ಬಾಕಿದ್ನೆಲ್ಲ ಪ್ಯಾಕ್ ಮಾಡಿ ಲೋಡಿಂಗ್ ಮಾಡ್ತಾ ಇದ್ದಾರೆ. ಹಳೆ ಮನೇಲಿ ಇದ್ದಾಗ ಸುಮಾರು ಜನ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಸೊ ಈ ಮನೆಗೆ ಬಂದ್ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಹೀಗಿತ್ತು ಇವತ್ತಿನ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ.